ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಅಥವಾ ಮಾರ್ಕ್ಸ್ ಕಡಿಮೆ ಬರುತ್ತೆ ಅಂತ ಹೇಳಿ ನಾನು ಒಂದು ವೇಳೆ ಫೇಲ್ ಆಗ್ತೀನಿ ಈ ತರದೆಲ್ಲ ಒಂದು ಭಾವನೆಗಳು ಇಟ್ಕೊಂಡು ಮಕ್ಕಳು ಆತ್ಮಹತ್ಯೆ ಪ್ರಕರಣಗಳು ಅಥವಾ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋ ಅದನ್ನು ಸಹ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಆಲೋಚನೆ ಮಾಡ್ತಾರೆ. ಇದ್ರ ಬಗ್ಗೆ ಕಿವಿ ಮಾತು. ನಾನ್ ಮಕ್ಳಿಗೆ ಏನ್ ಹೇಳ್ತೀನಿ ಅಂದ್ರೆ, ನನ್ ಪ್ರಕಾರ ಎಜುಕೇಶನ್ ಅಂದ್ರೆ ಇಟ್ಸ್ ನಾಟ್ ಲಿಮಿಟೆಡ್ ಟು ಯುವರ್ ಮಾರ್ಕ್ ಶೀಟ್ ಆರ್ ಸರ್ಟಿಫಿಕೇಟ್ಸ್. ಇದ್ರಲ್ಲಿ ನಾನ್ ನಂಬಿಕೆನೇ ಇಡಲ್ಲ. ಬಿಕಾಸ್ ನನ್ ಪ್ರಕಾರ ಒಂದು ಎಜುಕೇಶನ್ ಅಂದ್ರೆ ಇಟ್ಸ್ ಓವರ್ ಆಲ್ ಡೆವಲಪ್‌ಮೆಂಟ್ ಆಫ್ ದ ಚೈಲ್ಡ್. ಒಂದು ಮಗು ಲೈಫಲ್ಲಿ ಸಕ್ಸಸ್‌ಫುಲ್ ಆಗ್ಬೇಕಂದ್ರೆ ಅವ್ನ್ ಮಾರ್ಕ್ ಶೀಟ್ ಎಷ್ಟು ಇಂಪಾರ್ಟೆಂಟೋ, ಅವ್ನಲ್ಲಿ ಓವರ್ ಆಲ್ ಕ್ವಾಲಿಟೀಸ್ ನಾವೇನು ಪ್ರತಿದಿನ ಇನ್‌ಸ್ಟಿಲ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನೇಲೂ ಅಷ್ಟೇ, ಸ್ಕೂಲಲ್ಲೂ ಅಷ್ಟೇ. ನಾನ್ ಮಕ್ಳಿಗೆ ಹೇಳೋದು, ಮಕ್ಳಿಗೆ ಬರೀ ಓದೋದ್ರ ಮೇಲೆ ಜಡ್ಜ್ ಮಾಡ್ಬೇಡಿ. ಇವತ್ತು 60% ತಗೊಂಡಿರೋರು ಐಎಎಸ್ ಕ್ರ್ಯಾಕ್ ಮಾಡ್ದೋರಿದ್ದಾರೆ. ಸೆಕೆಂಡ್ ಪಿಯುಸಿ ಫೇಲ್ ಆದ್ಮೇಲೂ ಕ್ರ್ಯಾಕ್ ಮಾಡಿರೋರಿದ್ದಾರೆ. ಇಲ್ಲಿ 100% ತಗೊಂಡವ್ರು ಅಲ್ಲಿ 7 ಅಟೆಂಪ್ಟ್ ಬರೆದ್ರು ಪ್ರಿಲಿಮ್ಸು ಪಾಸ್ ಆಗದಿರೋ ಕೇಸಸ್ ಎಷ್ಟೋ ಇದೆ. ಸೊ ದಟ್ ಮಾರ್ಕ್ಸ್ ಡಸಂಟ್ ಡಿಸೈಡ್ ವಾಟ್ ಯು ವಿಲ್ ಬಿ ಇನ್ ಲೈಫ್. ಓವರ್ ಆಲ್ ನಿನ್ ಲೈಫಲ್ಲಿ ನೀನ್ ಏನ್ ಕಲ್ತ್ಕೋತ್ಯಾ, ನಿನ್ ಟ್ಯಾಲೆಂಟ್‌ಗೆ ನೀನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯಾ, ನಿನ್ ಪ್ಯಾಷನ್‌ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀಯಾ. ನನ್ಗನ್ಸುತ್ತೆ ಲೈಫ್‌ನ ನಾವು ಈಕ್ವಲಿ ಬ್ಯಾಲೆನ್ಸ್ ಮಾಡೋದನ್ನ ಹೇಳ್ಕೊಡ್ಬೇಕು ಮಕ್ಳಿಗೆ. ಬರೀ ಮಾರ್ಕ್ಸ್ ಒಂದಿಂದಾನೇ ಏನೋ ಆಗುತ್ತೆ ಅಂತ ಅಲ್ಲ. ನಾನ್ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿಲ್ಲ. ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಎಜುಕೇಷನ್ ಇಸ್ ಒನ್ ಥಿಂಗ್ ವಿಚ್ ವಿಲ್ ಗ್ರೂಮ್ ದ ಚೈಲ್ಡ್, ಬಟ್ ದಟ್ಸ್ ನಾಟ್ ದ ಅಲ್ಟಿಮೇಟ್ ಥಿಂಗ್. ಎಜುಕೇಷನ್ ಅಂದ್ರೆ ನನ್ನ ಪ್ರಕಾರ ಓವರ್ ಆಲ್ ಡೆವಲಪ್‌ಮೆಂಟ್ ಆಫ್ ಅ ಚೈಲ್ಡ್. ಒಂದ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇರ್ಬೋದು, ಒಂದ್ ಸೊಸೈಟಿ ಬಗ್ಗೆ ಯೋಚನೆ ಮಾಡೋದಿರ್ಬೋದು, ಇಲ್ಲ ತಂದೆ ತಾಯಿನ ಗೌರವಿಸೋದು ಇರ್ಬೋದು. ಬರೀ ನೀವು ಮಾರ್ಕ್ ಶೀಟಲ್ಲಿ ಬರೀ ಮಾರ್ಕ್ಸ್ 100% ತಗೊಂಡು ನಾಳೆ ತಂದೆ ತಾಯಿನ ಟ್ರೀಟ್ ಮಾಡೋ ರೀತಿ ಬರಲ್ಲ ಮಕ್ಳಿಗೆ. ಇಲ್ಲ ಸಮಾಜ ನಮ್ಗೇನ್ ಕೊಡ್ತು ಅನ್ನೋ ಪ್ರಶ್ನೆ, ಎಲ್ಲ ನಾನೇ ಮಾಡ್ಬಿಟ್ಟೆ ಅನ್ನೋ ಒಂದ್ ಆಟಿಟ್ಯೂಡು. ಇದೆಲ್ಲ ಕ್ಯಾರಿ ಮಾಡೋದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ಗೆ? ಸೊ ನನ್ ಪ್ರಕಾರ ಎಜುಕೇಷನ್ ಅಂದ್ರೆ ಮಕ್ಳಿಗೆ ಬರೀ ಮಾರ್ಕ್ ಶೀಟಲ್ಲಿ ಮಾರ್ಕ್ಸ್ ಬರೋದು ಒಂದೇ ಅಲ್ಲ. ಇದು ಎಲ್ಲಾ ಒಂದು ಏನು ಸರ್ಟನ್ ಪ್ರಿನ್ಸಿಪಲ್ಸ್, ಡಿಸಿಪ್ಲಿನ್ ಅಂತ ನಾನ್ ಅನ್ಕೊಂಡಿದ್ದೀನಿ. ಇದು ಎಲ್ಲಾದ್ರೂನು ಒಂದು ದೊಡ್ಡೋರ್ನಿರ್ಬೋದು, ಚಿಕ್ಕವ್ರನ್ನಿರ್ಬೋದು ಗೌರವಿಸೋ ರೀತಿ, ನಾವು ರೆಸ್ಪೆಕ್ಟ್ ಮಾಡೋ ರೀತಿ, ಇಲ್ಲ ಪ್ರತಿಯೊಂದು ನಮ್ ಲೈಫಲ್ಲಿ ಸಿಗೋದು ನಥಿಂಗ್ ಈಸ್ ಈಸಿ ಟುಡೇ. ಅದ್ ಪ್ರತಿಯೊಂದರದ್ದು ಬೆಲೆ ಗೊತ್ತಿರ್ಬೇಕು ಮಕ್ಳಿಗೆ.